ನಾನು ಸೌಜನ್ಯ ಕುಟುಂಬಸ್ಥರನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ದೆ. ಕಾರು ಮತ್ತು ಬೈಕ್ನಲ್ಲಿ ಬಂದವರಿಂದ ಹಲ್ಲೆ ಕೂಡ ನಡೆಯಿತು ಅಂತ ಹೇಳಿದ್ದಾರೆ. ಏಕಾಏಕಿ ಯೂಟ್ಯೂಬರ್ಸ್ ಮೇಲೆ ದಿಢೀರಂತ ಆ ಗುಂಪು ಅಟ್ಯಾಕ್ ಅನ್ನ ಮಾಡಿತು. ಆದ್ರೆ ಯೂಟ್ಯೂಬರ್ಸ್ ಬಗ್ಗೆ ಮಾತ್ರ ಅವರು ಕೋಪವನ್ನ ತೋರಿಸಿದ್ದಾರೆ. ಸೌಜನ್ಯ ಕೇಸ್ನಲ್ಲಿ ನ್ಯಾಯ ಕೊಡಿಸಿ ಅಂತ ಕೇಳೋಕೆ ಹೋಗಿದ್ದೆ. ಯೂಟ್ಯೂಬರ್ಸ್ಗೆ ಹೊಡೆದು ಕ್ಯಾಮ್ರಾವನ್ನ ಕಿತ್ತು ಬಿಸಾಡಿದ್ದಾರೆ. ಏಕಾಏಕಿ 2 ಚಾನೆಲ್ಗಳ ಸಿಬ್ಬಂದಿ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ರಜತ್ ಮಾತಾಡಿದಂತಹ ವಿಡಿಯೋ ಸಹ ಇದೀಗ ಭಾರಿ ವೈರಲ್ ಆಗಿದೆ. ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಜತ್ ಇದೀಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾನು ಸೌಜನ್ಯ ಕುಟುಂಬಸ್ಥರನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ದೆ. ಈ ವೇಳೆ ಯೂಟ್ಯೂಬರ್ಸ್ಗೆ ಮಾತನಾಡ್ತಿದ್ದಾಗಲೇ ಒಂದು ದೊಡ್ಡ ಗುಂಪು ಬಂತು. ಕಾರು ಮತ್ತು ಬೈಕ್ ನಲ್ಲಿ ಬಂದವರಿಂದ ಹಲ್ಲೆ ಕೂಡ ನಡೆಯಿತು ಅಂತ ಹೇಳಿದ್ದಾರೆ. ಏಕಾಏಕಿ ಯೂಟ್ಯೂಬರ್ಸ್ ಮೇಲೆ ದಿಢೀರಂತ ಆ ಗುಂಪು ಅಟ್ಯಾಕ್ ಅನ್ನ ಮಾಡ್ತು. ಸುಮಾರು 50 ರಿಂದ 60 ಜನ ಬಂದು ಅಟ್ಯಾಕ್ ಮಾಡಿದ್ದಾರೆ. ಅಲ್ಲಿ ನನ್ ಮೇಲೆ ಯಾರು ಸಹ ಬೆರಳೆತ್ತಿ ತೋರಿಸಿಲ್ಲ, ಏನು ಸಹ ಮಾಡಿಲ್ಲ. ಆದ್ರೆ ಯೂಟ್ಯೂಬರ್ಸ್ ಬಗ್ಗೆ ಮಾತ್ರ ಅವರು ಕೋಪವನ್ನ ತೋರಿಸಿದ್ದಾರೆ. ಸೌಜನ್ಯ ಕೇಸ್ನಲ್ಲಿ ನ್ಯಾಯ ಕೊಡಿಸಿ ಅಂತ ಕೇಳೋಕೆ ಹೋಗಿದ್ದೆ. ಸೌಜನ್ಯ ಬಗ್ಗೆ ಕೇಳಿದ್ರೆ ಅವರೆಲ್ಲ ಧರ್ಮ ಧರ್ಮ ಅಂತ ಮಾತಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಯೂಟ್ಯೂಬರ್ಸ್ಗೆ ಹೊಡೆದು ಕ್ಯಾಮ್ರಾವನ್ನ ಕಿತ್ತು ಬಿಸಾಡಿದ್ದಾರೆ. ಯೂಟ್ಯೂಬರ್ಸ್ಗೆ ಹಲ್ಲೆ ಮಾಡಿದರ ಬಗ್ಗೆ ನನ್ನ ಬಳಿ ಸಾಕ್ಷಿ ಇದೆ ಅಂತ ಕೂಡ ರಜತ್ ತಿಳಿಸಿದ್ದಾರೆ. ಧರ್ಮಸ್ಥಳ ಸರಣಿ ಕೊಲೆ, ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ತನಿಖೆ ಕೂಡ ನಡೀತಾ ಇದೆ. ಒಂದೆಡೆ ಹಲವು ಅಸ್ಥಿ ಪಂಜರಗಳು ಪತ್ತೆಯಾಗಿದ್ರೆ ಪ್ರಕರಣ ಭಾರಿ ಗಂಭೀರವಾದಂತಹ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಮತ್ತೊಂದೆಡೆ ಮಾಧ್ಯಮದವರ ಮೇಲೆ ಹಲ್ಲೆ ಕೂಡ ನಡೆಸಲಾಗ್ತಿದೆ. ಹೌದು, ನಿನ್ನೆ ರಜತ್ ಧರ್ಮಸ್ಥಳದಲ್ಲಿ ಅತ್ಯಾಚಾರಕ್ಕೊಳಗಾಗಿ ಕೊಲ್ಲಲ್ಪಟ್ಟಂತಹ ಸೌಜನ್ಯ ಮನೆಗೆ ಭೇಟಿಯನ್ನ ನೀಡಿ ಅವರ ಕುಟುಂಬದವರ ಜೊತೆ ಮಾತನಾಡಿದ್ರು. ಹೀಗೆ ರಜತ್ ಸೌಜನ್ಯ ಮನೆಯಿಂದ ಹೊರಬಂದ ಬಳಿಕ ಮಾಧ್ಯಮದವರ ಜೊತೆ ಕೂಡ ಮಾತನಾಡಿದ್ರು. ಈ ವೇಳೆ ಕಾರುಗಳಲ್ಲಿ ಹಾಗೆ ಆಟೋಗಳಲ್ಲಿ ಬಂದಂತಹ ಕಿಡಿಗೇಡಿಗಳು ಏಕಾಏಕಿ 2 ಚಾನೆಲ್ಗಳ ಸಿಬ್ಬಂದಿ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ಈ ಹಿಂದಿನಿಂದಲೇ ಧರ್ಮಸ್ಥಳದಲ್ಲಿ ನಡೆದಂತಹ ಅಸಹಜ ಸಾವುಗಳ ಬಗ್ಗೆ ವಿಡಿಯೋ ಮಾಡಿದ್ದ ಇವರ ಮೇಲೆ ಕ್ಷೇತ್ರದ ಹೆಸರನ್ನ ಹಾಳು ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿ ಹಲ್ಲೆ ಮಾಡಿದ್ದಾರೆ. ಹೀಗೆ ಮಾಧ್ಯಮದವರ ಮೇಲೆ ಹಲ್ಲೆ ನಡೆಸಿದ ಗೂಂಡಾಗಳ ವರ್ತನೆಯನ್ನ ಕಣ್ಣಾರೆ ಕಂಡಂತಹ ರಜತ್ ಘಟನೆಯನ್ನ ಇಂಚಿಂಚಾಗಿ ಬಿಚ್ಚಿಟ್ಟಿದ್ದಾರೆ. ಕಾರುಗಳಲ್ಲಿ ಬಂದಂತಹ ಗೂಂಡಾಗಳು ತುಂಬಾ ಕೆಟ್ಟ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ. ಅಲ್ಲದೆ ಹಗಲಲ್ಲಿ ಹೀಗೆ ನಡೆದುಕೊಳ್ಳುವಂತಹ ಇವರು ಇನ್ನು ರಾತ್ರಿ ಸಮಯದಲ್ಲಿ ಏನೇನೆಲ್ಲ ಮಾಡಬಹುದು ಅಂತ ಕೂಡ ರಜತ್ ಕಿಡಿಕಾರಿದ್ದಾರೆ. ರಜತ್ ಮಾತಾಡಿದಂತಹ ವಿಡಿಯೋ ಸಹ ಇದೀಗ ಭಾರಿ ವೈರಲ್ ಆಗಿದೆ. ಇದೀಗ ರಜತ್ ಧ್ವನಿ ಎತ್ತಿದ್ದು, ತುಂಬಾ ದಿನದಿಂದ ಸೌಜನ್ಯ ಅವರ ಕುಟುಂಬಸ್ಥರನ್ನ ಭೇಟಿ ಆಗ್ಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದ್ರು. ಮುಂದೆ ನನ್ಗೆ ಬ್ಯಾಕ್ ಟು ಬ್ಯಾಕ್ ಶೂಟ್ ಇದೆ, ಆದ್ರೆ ಈಗ ಫ್ರೀ ಇರೋ ಕಾರಣಕ್ಕೆ ಸೌಜನ್ಯ ಅವರ ಮನೆಗೆ ಹೋಗ್ತಿದ್ದೇನೆ ಅಂತ ರಜತ್ ಹೇಳ್ಕೊಂಡಿದ್ರು. ಗಿರೀಶ್ ಸರ್ ಕೂಡ ಅಲ್ಲೇ ಇದ್ದಾರಂತೆ. ಅವರನ್ನ ಅಲ್ಲಿ ಹೋಗಿ ಮಾತನಾಡಿಸ್ಕೊಂಡು ಏನ್ ಬೆಳವಣಿಗೆ ಆಗ್ತಿದೆ ಅಂತ ಕೂಡ ನೋಡ್ಕೊಂಡು ಬರ್ತೇನೆ. ಇನ್ನು ಈ ಕೇಸ್ ನಲ್ಲಿ ನ್ಯಾಯ ಸಿಗ್ಬೇಕು ಅನ್ನೋದು ನಮ್ಮ ಬೇಡಿಕೆ ಅಂತ ಕೂಡ ರಜತ್ ಅವರು ಹೇಳಿದ್ರು. ಇನ್ನು ಮುಂದುವರೆದಂತೆ ನಮ್ಗೆ ಕಾನೂನಿನ ಅರಿವಿಲ್ಲದೆ ಒಂದು ರೀಲ್ಸ್ ನ ಮಾಡಿದ್ದಕ್ಕೆ ನಮ್ಮನ್ನ ಜೈಲ್ಗೆ ಕಳಿಸಿದ್ರು. ಆದ್ರೆ ಸೌಜನ್ಯ ಅತ್ಯಾಚಾರ ಕೇಸ್ ನಡೆದು 14 ವರ್ಷಗಳ ಕಳೆದ್ರೂ ಸಹ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಇದನ್ನ ಅವರು ಮಾಡಿದ್ದಾರೆ, ಇವ್ರು ಮಾಡಿದ್ದಾರೆ ಅಂತ ಯಾರ ಮೇಲೆ ಬ್ಲೇಮ್ ಕೂಡ ನಾನು ಮಾಡೋದಿಲ್ಲ ಅಂತ ರಜತ್ ಅವರು ಹೇಳಿದ್ದಾರೆ.